ನಾನು ಮಾತಾಡ್ತೀನಿ ಹೇಳಿ. ಸುಹಾಸ್ ಶೆಟ್ಟಿ ಅವ್ರ ಕೊಲೆ ಆಯಿತು ಆಯಿತಾ, ಕೊಲೆ ಆದ ತಕ್ಷಣ ಇನ್ನೂ ಏನು ಯಾರು ಮಾಡಿದ್ದು ಏನು ಅಂತಲೂ ಗೊತ್ತಿಲ್ಲ. ಹೋಗಿ ಇವರು ಯು ಟಿ ಖಾದರ್ ಅವರು ಹೇಳ್ತಾರೆ ಫಾಜಿಲ್ ಮನೆಯವ್ರಿಗೆ ಇದಕ್ಕೇನೂ ಸಂಬಂಧ ಇಲ್ಲ ಅಂತಾರೆ. ಯಾರಾದರೂ ಕೇಳಿದ್ರಾ ಫಾಜಿಲ್ ಮನೆಯವ್ರಿಗೆ ಇದೇನು ಏನಾದರೂ ಸಂಬಂಧ ಇದೆ ಅಂತ ಯಾರಾದರೂ ಕೇಳಿದಾರಾ? ಇವ್ರು ಯಾಕೆ ಹೇಳಿದ್ರು ಹಾಗಾದರೆ? ಆಯಿತಾ, ಒಂದು. ಎರಡನೇದಾಗಿ ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಆಗಿದೆ ಕೊಲೆ ಆದ ನಂತರ ಇವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ಪ್ರತೀಕಾರದ ಕೊಲೆ. ನೀವು ಆವಾಗ ಕೇಳಿದ್ರಿ ಪ್ರತೀಕಾರ ಅಂತ ಯಾರಾದರೂ ಹೇಳಿದ್ರ ಅಂತ? ಅದನ್ನು ನೀವು ದಿನೇಶ್ ಗುಂಡೂರಾವ್ ಅವ್ರ ಹತ್ರ, ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಹತ್ರ ಕೇಳಬೇಕು. ಎರಡು, ಅದಾದ ನಂತರ ಇವರು ಸುಹಾಸ್ ಶೆಟ್ಟಿಯ ಒಂದು ಕೊಲೆ ಆದ ನಂತರ ಗೃಹ ಮಂತ್ರಿ ಅವರು ಹೋಗ್ತಾರೆ. ಹೋಗಿ ಏನು ಹೇಳ್ತಾರೆ ಗೊತ್ತಾ, ಅಲ್ಲಿ ಖಾಲಿ ಮುಸ್ಲಿಂ ಮುಖಂಡರವ್ರನ್ನ ಭೇಟಿ ಮಾಡ್ತಾರೆ. ಮುಸ್ಲಿಂ ಮುಖಂಡರುಗಳು ಅವರಿಗೆ ಧಮಕಿ ಹಾಕ್ತಾರೆ, ನೀವು ಅಲ್ಲಿಗೆ ಹೋಗಂಗಿಲ್ಲ, ಇಲ್ಲಿ ಮಾತ್ರ ಭೇಟಿ ಮಾಡಿ ಹೋಗಬೇಕು ಅಂತಾರೆ. ಯಾಕೆ? ಸುಹಾಸ್ ಶೆಟ್ಟಿ ಹಿಂದೂ ಧರ್ಮದವನು ಅಂತ ಹೇಳಿ. ನಿಮಗೆ ಹಿಂದೂ ಧರ್ಮದ ಮೇಲೆ ಅಷ್ಟು ತಾಸಾರನ ಈ ಸರ್ಕಾರಕ್ಕೆ? ಹಿಂದೂಗಳು ಓಟ್ ಹಾಕಿಲ್ವಾ ರಾಜ್ಯದಲ್ಲಿ ಇವರಿಗೆ? ಅದಾದ ನಂತರ ಪರಿಹಾರ ಕೊಡಬೇಕು ಅಂತ ಹೇಳಿದಾಗ, ಈ ಹಿಂದೆ ಫಾಜಿಲ್ದು ಕೊಲೆ ಆದಾಗ ಇದೇ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಅವ್ರ ಮನೆಗೆ ಹೋಗಿದ್ದರು, 25 ಲಕ್ಷ ಪರಿಹಾರ ಕೊಟ್ಟಿದ್ರು. ಸುಹಾಸ್ ಶೆಟ್ಟಿ ಕೊಲೆಯಾದ ತಕ್ಷಣನೇ ಹೇಳ್ತಾರೆ ಅವರು, ರೌಡಿ ಶೀಟರ್ ರೀ, ಅವ್ರ ಮನೆಗೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರಿಂದಾಗಿ ಈ ಸರ್ಕಾರದ ಹಿಂದೂಗಳ ಮೇಲಿನ ದ್ವೇಷ, ಈ ಸರ್ಕಾರದ ಸರ್ಕಾರದಲ್ಲಿ ಇದ್ದಾರೆ ಅವರು. ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಸರ್ಕಾರದಲ್ಲಿ ಸರ್ಕಾರ ನಡ್ಕೋಬೇಕಾಗಿ ಸರ್ಕಾರದಲ್ಲಿರೋರು. ಸರ್ಕಾರ ಎಲ್ಲರಿಗಾಗಿರುವಂತದ್ದು ಆಯ್ತಾ, ಸರ್ಕಾರ ಎಲ್ಲರಿಗಿರುವಂತದ್ದು, ಸರ್ಕಾರ ನಡ್ಕೋಬೇಕಾಗಿತ್ತು. ಅವ್ರು ಹೆಂಗ್ ಹೇಳ್ತಾರೆ, ವಿಜೇಂದ್ರ ಅವ್ರು ಯಾಕೆ ಹೋದ್ರು ಅಂತ ಹೇಳಿದ್ರೆ, ಹೇಳಿ ಮೇಡಮ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕೆಳಗಡೆ ಯಾಕೆ ವಿಜೇಂದ್ರ ಅವರು ಹೋದ್ರು ಅಂದ್ರೆ, ಸುಹಾಸ್ ಶೆಟ್ಟಿ ನಮ್ಮ ಕಾರ್ಯಕರ್ತ, ನಮ್ಮ ಇದು ಚುನಾವಣೆಗಳಲ್ಲಿ ಆತ ಸಕ್ರಿಯವಾಗಿ ಪಾಲ್ಗೊಳ್ತಿದ್ದ, ಅದಕ್ಕೋಸ್ಕರ ಸಾಂತ್ವನ ತಿಳಿಸೋಕ್ಕೋಸ್ಕರ ಹೋಗಿದ್ವಿ ಆಯ್ತಾ. ಆದ್ರೆ ಸರ್ಕಾರ ಎಲ್ಲರಿಗೂ ಆಗಿ ನಡ್ಕೊಂಡು ಬೇಕಾಗಿರುವಂತ ಸರ್ಕಾರ ಅವ್ರು ಹೋಗ್ಬೇಕಾಗಿತ್ತು ಆಯ್ತಾ. ಬಿಜೆಪಿ ಅವರಿಗೆ ಮತ್ತು ಹಿಂದೂ ಸರ್ಕಾರದ ಕಂಪ್ಲೀಟ್ ಇಂಟೆಲಿಜೆನ್ಸ್ ಫೇಲ್ಯೂರ್, ಎಲ್ಲ ಒಂದ್ ಕಡೆ ಇಂತ ಹತ್ಯೆಗಳಿಗೆ ಈ ಸರ್ಕಾರನೇ ಕೊಡ್ತಿದೆ ಅನ್ನುವಂಥದ್ದು ನಟರಾಜ್ ಗೌಡ್ರು ಒಂಥರ ಗುಮಾನಿ ಬರ್ತಾ ಇದೆ. ಬಟ್ ಒಂದಂತೂ ಸತ್ಯ, ನನಗೆ ಈ ಡಿಸ್ಕಷನ್ ಅಲ್ಲಿ ಸಿನ್ಸಿದ್ದು ಸುಂದರೇಶ್ ಅವರು ಮತ್ತು ನಿಮ್ಮ ಮಾತುಗಳನ್ನ ಕೇಳಿದ್ರೆ ನಿಮ್ಗೆ ಇದು ಮುಗಿಬೇಕಂತ ಏನು ಅನಿಸ್ತಿಲ್ಲ, ನಿಮ್ಗೆ ಇಲ್ಲಿ ಶಾಂತಿ ನೆಲೆಸಬೇಕಂತ ಏನು ಅನಿಸ್ತಾ ಇಲ್ಲ, ನಿಮ್ಗೆ ಏನು ಅನಿಸ್ತಿಲ್ಲ, ನೀವು ಮಾತಾಡೋದು ನೋಡಿದ್ರೆ ಅನಿಸ್ತಾ ಇಲ್ಲ, ನಿಮ್ಗೆ ಇದು ಕಂಟಿನ್ಯೂ ನಟರಾಜ್ ಗೌಡ್ರೆ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆ ಇದೆ, ಇಂಟೆಲಿಜೆನ್ಸ್ ಇದೆ, ಅವ್ರು ನಿಲ್ಲಿಸಬೇಕು. ಉಸ್ತುವಾರಿ ಮಿನಿಸ್ಟರ್ ಒಂದಿನಾದ್ರೂ ಬಂದಿದಾರಲ್ಲ ಕೇಳಿ. ಮುಗಿತಾ? ಸುಹಾಸ್ ಶೆಟ್ಟಿ ಅವರು ಕೊಲೆ ಆಗೋಕ್ಕಿಂತ ಮುಂಚೆ ಅವ್ರಿಗೆ ಥ್ರೆಟ್ ಇದೆ, ಅವ್ರನ್ನ ಮುಗಿಸ್ತೀವಿ ಅನ್ನುವಂತಹ ಪೋಸ್ಟ್ಗಳಾಯಿತು, ಥ್ರೆಟ್ ಇದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟು ಇತ್ತು. ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಹರಿದಾಡ್ತಾ ಇತ್ತು ಪೋಸ್ಟು. ಆದರೆ ಸುಹಾಸ್ ಶೆಟ್ಟಿಗೆ ರಕ್ಷಣೆ ಒದಗಿಸೋಕ್ಕಾಗಿಲ್ಲ. ಐ ಡೋಂಟ್ ನೋ, ಅವರು ಕೂಡ ಒಂದು ಮನುಷ್ಯ, ಅವ್ರಿಗೂ ತಂದೆ ತಾಯಿ ಇದ್ದಾರೆ, ಅವ್ರಿಗೂ ಫ್ಯಾಮಿಲಿ ಇದೆ. ಅವರ ರಕ್ಷಣೆ, ಪ್ರತಿಯೊಬ್ಬ ನಾಗರಿಕನ ರಕ್ಷಣೆ, ಜೀವಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಆದರೆ ಆ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ರಕ್ಷಣಾತ್ಮಕ ವ್ಯವಸ್ಥೆ ಆಗಲಿಲ್ಲ. ಆತನನ್ನು ನಡು ಬೀದಿಯಲ್ಲಿ ಕೊಚ್ಚಿ 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 ಭೀಕರವಾಗಿ ಬೀಭತ್ಸವಾಗಿ ಕೊಲೆ ಮಾಡಿತು. ಅದಾದ ಮೇಲೆ ಮೆರವಣಿಗೆ ಮಾಡ್ತಾರೆ ಹಿಂದೂ ಪರ ಸಂಘಟನೆಗಳು, ಪ್ರಚೋದನಾತ್ಮಕ ಭಾಷಣಗಳನ್ನು ಮಾಡ್ತಾರೆ, ನಾವು ನಿಲ್ಲಲ್ಲ, ರಕ್ತಕ್ಕೆ ರಕ್ತ ಹರಿಸ್ತೀವಿ ಅಂತ ಹೇಳ್ತಾರೆ. ಗೊತ್ತಿದ್ದರೂ ಕೂಡ ಜಿಲ್ಲೆಯಲ್ಲಿ ಭದ್ರತಾ ವೈಫಲ್ಯ ಆಯಿತು. ಇವತ್ತು ಅವರ ಅಮಾಯಕರನ್ನ ಕೊಂದರು, ಅಮಾಯಕರನ್ನ ಕೊಲ್ತೀವಿ ಅಂತ ಹೇಳಿದ್ರು, ಅಮಾಯಕರನ್ನು ಕೊಂದರು. ಇದು ನಿಮ್ಮ ಕಾನೂನು ಸುವ್ಯವಸ್ಥೆ ಫೇಲಿಯರ್ ಅಂತ ಅನ್ಸೋದಿಲ್ಲ? ನೋಡಿ, ಜಿಲ್ಲೆನಲ್ಲಿ ಅತಿ ಹೆಚ್ಚಿನ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿದ್ರೂ ಕೂಡ ಅದನ್ನು ಮೀರಿ ಕೂಡ ಈ ಥರ ಹತ್ಯೆಗಳಾಗ್ತಾ ಇದೆ. ಇದು ಕೋಮು ದ್ವೇಷದಿಂದ, ಸಂಚಿಗಳಿಂದ ಇದು ಆಗ್ತಾ ಇರ್ತಕ್ಕಂಥ. ಹಾಗಾದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಕೇಳಿ, ಅದನ್ನೇ ಹೇಳ್ತಿರಲ್ಲ. ನೀವೇನ್ ಮಾಡ್ತಾ ಪೊಲೀಸ್ ವ್ಯವಸ್ಥೆ ಇದೆ, ಎಲ್ಲಿದೆ? ಕೇಳಿ,
ಪೊಲೀಸ್ ವ್ಯವಸ್ಥೆಯನ್ನು ಮೀರಿ ಏನ್ ಮೀರಿ? ಈಗ ಹಂಗಾದ್ರೆ ಪೊಲೀಸ್ ವ್ಯವಸ್ಥೆಯನ್ನು ಮೀರಿದ ಶಕ್ತಿಗಳು ಸಕ್ರಿಯವಾಗಿದೆ. ಇದಾವೆ. ಪೊಲೀಸ್ ವ್ಯವಸ್ಥೆಯನ್ನೇ ಬುಡಮೇಲು ಕೇಳಿ. ಮಾಡುವಂತಹ ಪವರ್ ಗೃಹ ಮಂತ್ರಿ ಒಬ್ಬರನ್ನ ಸೋಷಿಯಲ್ ಎಲಿಮೆಂಟ್ಸ್ ಇದೆ. ಮಂಗಳೂರಲ್ಲಿ ಇವೆ ಅಂದ್ರೆ ಇದೆ. ನಿಮ್ಮ ಪೊಲೀಸ್ ಸ್ಟೇಷನ್ ಬೀಗ ಜಡಿಬಿಡಿ. ಕಳೆದ 20 ವರ್ಷಗಳಲ್ಲಿ ಬಿಡಲ್ಲ ಸರ್, ಮಾತಾಡಿ. ಬಿಡಲ್ಲ. ನಾನು ಹೇಳ್ತೀನಿ ಕೇಳಿ. ಕಳೆದ 20 ವರ್ಷಗಳಲ್ಲಿ ನಿಮ್ಮ ಪೊಲೀಸ್ ಸ್ಟೇಷನ್ ಅನ್ನ ಬಿಟ್ಕೊಡಿ, ಮಂಗಳೂರು ನಿಮ್ಮ ಪೊಲೀಸ್ ಅವ್ರಿಗೆ ಹಾಕಿ ಅವರೇ ನಡೆಸಲಿ. ಅಲ್ಲಿ ಕೆಲವು ಮೂಲಭೂತವಾದಿಗಳು ಪ್ರಯೋಗಾಲಯ ಮಾಡಿಕೊಂಡು ಅಮಾಯಕ ಹುಡುಗರನ್ನ ಪ್ರಚೋದನೆ ಮಾಡಿ ಮಟ್ಟ ಹಾಕಿ ನಿಮ್ ತಡೆದಿರೋರು ಯಾರು? ಮಟ್ಟ ಹಾಕಿ ನಿಮ್ಮನ್ನ ತಡೆದಿರೋರು ಯಾರು? ಅಲ್ಲಿನ ಬಿಜೆಪಿಯ ಮಟ್ಟ ಹಾಕಿ ಅಲ್ಲಿನ ಬಿಜೆಪಿಯ ಶಾಸಕರುಗಳು ಸಂಸದರು, ಶಾಸಕರು, ಮೂಲಭೂತವಾದಿಗಳು, ಧಾರ್ಮಿಕ ಮುಖಂಡರು, ಉಗ್ರ ಭಾಷಣಕಾರರು, ಬಾಡಿಗೆ ಭಾಷಣಕಾರರು, ಪ್ರಚೋದನಾತ್ಮಕ ಶಕ್ತಿಗಳು ಅಥವಾ ಸಮಾಜಘಾತುಕ ಶಕ್ತಿಗಳು ಮಟ್ಟ ಹಾಕಿ ನಿಮ್ ಕೈಯಲ್ಲಿ ನಾವೇನ್ ಕೋಳೆ ಹಾಕಿ ಬೀಗ ನಾವಿಟ್ಕೊಂಡಿದೀವಲ್ಲ, ಮಟ್ಟ ಹಾಕಕ್ಕೆ ನಿಮ್ಗೆ ತಾಕತ್ತಿಲ್ಲ ಅಂತ ಹೇಳಿ ಅಡ್ಜಸ್ಟ್ ಆಗಿದ್ದೀರಾ ಅಂತ ಹೇಳಿ ಭಾಷಣ ಹೊಡಿಬೇಡಿ. ಕೇಳಿ, ಬಿಜೆಪಿ ನಾಯಕರು ಪ್ರಚೋದನೆಯನ್ನ ಜಮೀರವ್ರನ್ನೇ ಮಠ ಹಾಕಕ್ಕಾಗಿಲ್ಲ ಅವರಿಗೆ. ರಾಜ್ಯ ಸರ್ಕಾರ ಯಾವ್ಯಾವ ಸಂಘಟನೆಗಳಿಗೆ ಯಾವ್ಯಾವ ಪಕ್ಷಗಳು ಬಂದಾಗ ತಗೊಂಡಿದಾವೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಹೇಳಿ. ಕಳೆದ ಬಿಜೆಪಿ ನಾಯಕರುಗಳು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ನೀವು ಬಿಜೆಪಿ ಕೇಳ್ರಿ, ಬಿಜೆಪಿ ಶಾಸಕರು, ಬಿಜೆಪಿ ಸಂಸದರು ಏನ್ ಮಾಡ್ತಾ ಇದ್ದಾರೆ? ಕೇಳಿ, ಮಂಗಳೂರಿಗೆ ಯಾರು ಹೋಗಕ್ಕೆ ಹೆದರ್ಕಿಲ್ಲ. ಒಂದೇ ಒಂದು ಇನ್ವೆಸ್ಟ್ಮೆಂಟ್ ಹೋಗ್ತಾ ಇಲ್ಲ ರೀ ಮಂಗಳೂರಿಗೆ, ಒಂದು ಇಂಡಸ್ಟ್ರಿ ಹೋಗ್ತಾ ಇಲ್ಲ, ಒಂದು ಜಾಬ್ ಕ್ರಿಯೇಟ್ ಆಗ್ತಾ ಇಲ್ಲ. ಪ್ರಯೋಗಾಲಯ ಮಾಡ್ಕೊಂಡು ಬಿಜೆಪಿ ಒಂದ್ ನಿಮಿಷ ಉಗ್ರಗಾಮಿಗಳನ್ನ ಶಾಸಕರು ರಾಜಕೀಯ ಮಾನ ಮರಿದಲ್ಲೇ ಅಮಾಯಕ ಮಕ್ಕಳನ್ನ ರೌಡಿ ಶೀಟರ್ಗಳನ್ನ ಮಾಡಿ ರಾಜಕೀಯ ಬೇಯಿಸ್ಕೊತಾ ಇದ್ದಾರೆ. ನೀವು ರಾಜಕೀಯರು ಮಟ್ಟ ಹಾಕ್ರಿ. ನಿಮ್ನ ಯಾರು ಹಿಡ್ಕೊಂಡಿರೋದು? ಮಟ್ಟ ಹಾಕ್ರಿ. ನಿಮ್ದೇ ಸರ್ಕಾರ ಇದೆ ರೀ. ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಮಟ್ಟ ಹಾಕುತ್ತೆ. ಪೊಲೀಸ್ ಇಲಾಖೆ ಮಟ್ಟ ಹಾಕುತ್ತೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ. ದರ ನಾಯಿ ತರ ಹೇಳ್ಕೊಂಡ್ ಬಂದಿರುವಂತ ಇತಿಹಾಸ ನಮ್ಮ ಕರ್ನಾಟಕ ಪೊಲೀಸರಿಗಿದೆ. ಇದ್ಯಾವ್ದ್ರಿ ಸಮಾಜಘಾತಕ ಶಕ್ತಿ, ಇದ್ಯಾವ್ದ್ರಿ ಪ್ರಚೋದನೆ? ಎಲ್ಲರನ್ನು ಅದೇನೋ ಅಂತಾರಲ್ಲ ಚುನ್ಚುನ್ಕೆ ಮಾರುಂಗ ಅಂತ, ಹಂಗ್ಯಾಕ್ರಿ ಮಾಡಕ್ ಆಗ್ತಾ ಇಲ್ಲ. ನಿಮ್ಮನ್ನ ತಡೆದಿರೋದು ಯಾರು? ಯಾರು ತಡೆದಿರೋ? ನೀವಿರೋದು ಆಡಳಿತ ಪಕ್ಷದಲ್ಲಿರಿ. ಪ್ರತಿಪಕ್ಷದವರು ನಿಮ್ಮನ್ನ ತಡಿತಾರೆ ಅಂತಂದ್ರೆ ನಿಮ್ಗೆ ಶಕ್ತಿ ಇಲ್ಲ ಅಂತ ಅರ್ಥ, ನಿಮ್ಗೆ ತಾಕತ್ತಿಲ್ಲ ಅಂತ ಬಡ ಮಕ್ಕಳು, ಹಿಂದುಳಿದ ವರ್ಗದವರು, ಆ ಬಡ ಮಕ್ಕಳು ಸಾಯಬಾರದು. ಅದೇ ರೀತಿಯಾಗಿ